ನಿಮಗೆ ಗೊತ್ತಾ, ಭಕ್ತನಿಗಾಗಿ ಕೈಲಾಸವಾಸ ಪರಶಿವನು ಪ್ರತ್ಯಕ್ಷನಾದ ಸ್ಥಳ ನಮ್ಮ ಕೋಲಾರದಲ್ಲಿದೆ ಅಂತ. ಇಂದಿಗೂ ಆ ಭಕ್ತನ ಬೆರಳ ಗುರುತುಗಳು ಶಿವಲಿಂಗದ ಮೇಲಿದೆ. ಇಲ್ಲಿಗೆ ಒಮ್ಮೆ ಭೇಟಿ ಕೊಟ್ಟರೆ ಸಾಕು, ಅಕಾಲ ಮೃತ್ಯುವಿಂದ ಪಾರಾಗಬಹುದು. ಹೌದು ಪ್ರಿಯ ವೀಕ್ಷಕರೇ, ಯಮಧರ್ಮರಾಜನು ಮಾರ್ಕಂಡೇಯನ ಪ್ರಾಣವನ್ನು ಕಬಳಿಸಲು ಬಂದಾಗ ತಾನು ಶಿವನನ್ನು ಪ್ರಾರ್ಥಿಸುತ್ತಾನೆ. ಶಿವನು ಲಿಂಗದಿಂದ ಪ್ರತ್ಯಕ್ಷನಾಗಿ ಮಾರ್ಕಂಡೇಯನನ್ನು ಯಮಪಾಶದಿಂದ ಪಾರು ಮಾಡುತ್ತಾನೆ. ಶಿವಲಿಂಗದ ಮೇಲೆ ಇಂದಿಗೂ ಯಮಪಾಶದ ಗುರುತುಗಳು, ಭಕ್ತ ಮಾರ್ಕಂಡೇಯನ ಬೆರಳಿನ ಗುರುತುಗಳನ್ನು ಕಾಣಬಹುದು. ಪುರಾತನ ಪ್ರಸಿದ್ಧ ಮಾರ್ಕಂಡೇಶ್ವರ ದೇವಾಲಯ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಈ ದೇವಾಲಯದಲ್ಲಿ ಯೋಗನಂದಿ, ಭೋಗನಂದಿ ಮತ್ತು ಧ್ವಜನಂದಿ ಎಂಬ 3 ನಂದಿ ವಿಗ್ರಹಗಳಿವೆ. ಇಲ್ಲಿರುವ ಬಾವಿಯಲ್ಲಿ ಸಾವಿರಾರು ವರ್ಷಗಳಿಂದ ನೀರು ಬತ್ತಿ ಹೋಗಲಿಲ್ಲ. ಒಮ್ಮೆ ಭಕ್ತಿಯಿಂದ ಶಿವನ ದರ್ಶನ ಪಡೆದರೆ ಸಾಕು, ಅಕಾಲಿ ಮೃತ್ಯುವಿಂದ ಪಾರಾಗಬಹುದು. ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡುವ ಶಿವನು ಬೇಡಿದ ವರಗಳನ್ನು ನೀಡುವ ಪುರಾಣ ಪ್ರಸಿದ್ಧ ಕೈಲಾಸವಾಸ ಪರಶಿವನು ನೆಲೆಸಿರುವ ಸ್ಥಳವೇ ಒಕ್ಕಲೇರಿ ಮಾರ್ಕಂಡೇಶ್ವರನ ಬೆಟ್ಟ. ಕೋಲಾರದಿಂದ 12 ಕಿಲೋಮೀಟರ್ ದೂರದಲ್ಲಿರುವ ಸುಂದರವಾದ ಪ್ರಕೃತಿಯ ಮಡಿಲಲ್ಲಿ ಶಿವನು ಮಾರ್ಕಂಡೇಶ್ವರನಾಗಿ ನೆಲೆಸಿದ್ದಾನೆ. ಪ್ರಿಯ ವೀಕ್ಷಕರೇ, ಇಂಥ ಪುಣ್ಯಕ್ಷೇತ್ರ ದರ್ಶನ ಪಡೆದು ಶಿವನ ಕೃಪೆಗೆ ಪಾತ್ರರಾಗಿ. ನಾನು ನಿಮ್ಮ ಏಕಲವ್ಯ ತೃಣ. ಧನ್ಯವಾದ.